ಅರ್ಗ ಜ್ಞಾನೇಂದ್ರ ಗೃಹ ಮಂತ್ರಿಯಾಗಿ ವಿಫಲರಾಗಿದ್ದಾರೆ. ಚುನಾವಣೆ ಹತ್ರ ಬರ್ತಿದ್ದ ಹಾಗೇನೆ ಕೆಲ ವಿಷಯಗಳ ಪ್ರಚಾರ ಮಾಡ್ತಾರೆ. ಚಿತ್ರದುರ್ಗದಲ್ಲಿ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯವರು ವಾಗ್ದಾಳಿ ನಡೆಸಿದರು. ಬ್ರೇಕಿಂಗ್ ನ್ಯೂಸ್. ಇದು ಸಿದ್ದರಾಮಯ್ಯನವರ ಮಾತು. ಅರ್ಗ ಜ್ಞಾನೇಂದ್ರ ಗೃಹ ಮಂತ್ರಿಯಾಗಿ ವಿಫಲರಾಗಿದ್ದಾರೆ. ಚುನಾವಣೆ ಹತ್ರ ಬರ್ತಿದ್ದಾಗೇನೆ ಕೆಲ ವಿಷಯಗಳನ್ನು ಪ್ರಚಾರ ಮಾಡ್ತಾರೆ ಎಂದರು. ಚಿತ್ರದುರ್ಗದಲ್ಲಿ ಸಿದ್ದರಾಮಯ್ಯನವರು ಹಿಜಾಬ್, ವ್ಯಾಪಾರದ ದಂಗಲ್, ಭಗವದ್ಗೀತೆ, ಹಲಾಲ್ ತಂದ್ರು. ಧಾರ್ಮಿಕ ಮಂದಿರಗಳಲ್ಲಿ ಹಿಂದಿನಿಂದಲೂ ಮೈಕ್ ಬಳಕೆ, ತಂತ್ರಜ್ಞಾನ, ವಿಜ್ಞಾನ ಬೆಳೆದಂತೆ ಹೊಸ ಆವಿಷ್ಕಾರ ಬಂದಿದೆ ಎಂದರು. ಕುರಾನ್ ಬರೆದಾಗ ಮೈಕ್ ಇರಲಿಲ್ಲ, ಮಹಾಭಾರತ ಬರೆದಾಗ್ಲೂ ಮೈಕ್ ಇರಲಿಲ್ಲ. ರೇಣುಕಾಚಾರ್ಯ ಒಬ್ಬ ಮತಾಂಧ, ಆತನ ಬಗ್ಗೆ ಮಾತಾಡಲ್ಲ ಅಂದ್ರು ಸಿದ್ದರಾಮಯ್ಯನವರು. ಅವ್ರೇನು ಹೇಳಿದ್ರು ಬನ್ನಿ ನೋಡೋಣ. ಅರ್ಗ ಜ್ಞಾನೇಂದ್ರ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಈಗ ಮಸೀದಿಗಳಲ್ಲಿ ಅಜಾನ್ ಮಾಡೋದು ನಿನ್ನೆ ಮೊನ್ನೆ ಮಾಡ್ತಾ ಇದ್ದಾರ, ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅದನ್ನ ಚುನಾವಣೆ ಹತ್ರ ಬಂದಿದೆ ಅಂತೇಳಿ ಅದೊಂದು ಇಶ್ಯೂ ಮಾಡ್ತಾ ಇದ್ದಾರೆ. ಜನರ ಪರವಾಗಿ ಏನೂ ಕೆಲಸ ಮಾಡಿಲ್ಲ, ಅಭಿವೃದ್ಧಿ ಮಾಡಿಲ್ಲ. ಅದಕ್ಕೆ ಇದನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ಒಂದು ಬೆಲೆ ಏರಿಕೆ ಗಗನ ಮುಟ್ಟಿದೆ.